ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ನವಣೆ ಅಕ್ಕಿನಲ್ಲಿ ಹೇಗೆ ಪಾಯಸ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನವಣೆ ಅಕ್ಕಿನಲ್ಲಿ ನಾರಿನಾಂಶ ಅಂದ್ರೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನೀವು ಇದನ್ನ ಆಹಾರ ಪದಾರ್ಥವಾಗಿ ಆಗಾಗ್ಗೆ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಆಕ್ಚುಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ ಕೂಡ ಇದು ತುಂಬಾ ಒಳ್ಳೆಯದಾಗುತ್ತೆ. 1/4 ಕಪ್ಪು ನವಣೆ ಅಕ್ಕಿ, ಹಾಲು 2 ಕಪ್ನಷ್ಟು, ಬೆಲ್ಲ ತುಂಬ 1/4 ಕಪ್ನಷ್ಟು, ತೆಂಗಿನಕಾಯಿ ತುರಿ 1/4 ಕಪ್ನಷ್ಟು, ತುಪ್ಪ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು, ದ್ರಾಕ್ಷಿ 10 ರಿಂದ 15, ಗೋಡಂಬಿ 6, ಏಲಕ್ಕಿ 1, ಅರ್ಧ ಕಪ್ನಷ್ಟು ನೀರು. ಒಂದು ದಪ್ಪ ತಳ ಇರೋ ಪಾತ್ರೆನ ಬಿಸಿಗಿಡಿ, ಅದಕ್ಕೆ ಈ ನವಣೆ ಅಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಸಂಪಿಗೆ ಬಣ್ಣ ಬರುವಷ್ಟು ಹೀಗೆ ಚೆನ್ನಾಗಿ ಹುರಿಬೇಕು. ಸುಮಾರು 3 ರಿಂದ 4 ನಿಮಿಷ ಸಾಕಾಗುತ್ತೆ. ಈಗ ಚೆನ್ನಾಗಿ ಸಂಪಿಗೆ ಬಣ್ಣ ಬಂದಿದೆ, ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳೋಣ. ನವಣೆ ಅಕ್ಕಿ ತೊಳೆದ್ಮೇಲೆ ಅದಕ್ಕೆ 3/4 ಕಪ್ನಷ್ಟು ಹಾಲು ಹಾಕಿ, ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ರಿಂಗ್ ಇಟ್ಟು ನವಣೆ ಅಕ್ಕಿನ ಕುಕ್ಕರ್ನಲ್ಲಿ ಬೇಯಕ್ಕಿಡೋಣ. 1 ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ. ಕುಕ್ಕರ್ ತಣ್ಣಗಾದ್ಮೇಲೆ ಈ ಪಾತ್ರೆನ ಹೊರಗೆ ತೆಗೆದಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ತಗೊಂಡು ಅದಕ್ಕೆ ಬೆಲ್ಲ ಹಾಕೋಣ. ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದೆ ನೋಡಿ. ಸುಮಾರಾಗಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಈ ಕರಗಿದ ಬೆಲ್ಲನ ನವಣೆ ಅಕ್ಕಿ ಬೇಯಿಸ್ಕೊಂಡಿರೋ ಪಾತ್ರೆಗೆ ಸೋಸಿ ತೆಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಎಲ್ಲ ಕಡೆನೂ ನೀರು ಸ್ಪ್ರೆಡ್ ಆಗೋಂಗೆ ಮಾಡಿ ಅದನ್ನು ಕೂಡ ಸೋಸಿ ತೆಗ್ಬೇಡಿ. ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ, ಹಾಗೆ ಏಲಕ್ಕಿನ ಹಾಕಿ, ಉಳಿದ ನೀರನ್ನು ಹಾಕಿಬಿಟ್ಟು ಸಣ್ಣಗೆ ರುಬ್ಕೊಳ್ಳಿ. ಸಣ್ಣಕ್ಕೆ ರುಬ್ಬಿದ ಮೇಲೆ ಕೂಡ ಪಾತ್ರೆಗೆ ತೆಗ್ಬೇಡ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನ ತೊಳೆದು ತೆಗ್ಬೇಡ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಮೇಲೆ ಇದನ್ನ ಚೆನ್ನಾಗಿ ಹೀಗೆ ಕೈಯಾಡ್ತಾ ಇರಬೇಕು, ತಳ ಹತ್ತತ್ತೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿ ಬರಿಸ್ಬೇಕು. ಹಾಗೆ ನೀವು ಮಧ್ಯದಲ್ಲಿ ಹೀಗೆ ಕೈಯಾಡ್ತಾ ಇರಬೇಕು, ಇಲ್ಲದೆ ತಳ ಹತ್ತತ್ತೆ. ಈಗ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸುಮಾರು 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸಾಕಾಗತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ಹಾಲು ಹಾಕೋಣ. ಯಾಕಂದರೆ ಬೆಲ್ಲ ಹಾಕಿದಾಗ ಕೆಲವೊಮ್ಮೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಲು ಹಾಕಿದ್ಮೇಲೆ 1 ಕುದಿ ಬರ್ಸಿದ್ರೆ ಸಾಕು. ಹಾಲು ಹಾಕಿದ್ಮೇಲೆ ನೋಡಿ, ಇದು ಒಂದ್ಸಲ ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡಬೇಡ. ಒಂದು ಒಗ್ಗರಣೆ ಸೌಟಿಗೆ 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಗೋಡಂಬಿ ಹಾಕಿ, ಗೋಡಂಬಿ ಸ್ವಲ್ಪ ಸಂಪಿಗೆ ಬಣ್ಣ ಬಂದಮೇಲೆ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ದಪ್ಪ ಆಗುವವರೆಗೆ ಹುರಿಬೇಕು. ಈಗ ದ್ರಾಕ್ಷಿ ದಪ್ಪ ಆಗಿದೆ, ಸ್ಟವ್ ಆಫ್ ಮಾಡೋಣ. ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿದರೆ ಪಾಯಸ ರೆಡಿ ಆಯಿತು. ಇದನ್ನು ಕುಕ್ಕರಲ್ಲಿ ನೀವು ಹಾಲಿನಲ್ಲಿ ಬೇಯಿಸಿಟ್ಕೊಂಡಿರ್ತೀರಲ್ಲ, ಅದನ್ನೇ ಆ್ಯಕ್ಚುಲಿ ನೀವು ಇನ್ನೊಂದು ಸ್ವಲ್ಪ ಹೆಚ್ಚು ಹಾಲು ಹಾಕಿಬಿಟ್ಟು ಮಕ್ಕಳಿಗೆ ಅದನ್ನು ಹಾಗೆ ಕುದಿಸ್ಬಿಟ್ಟು ಜೇನುತುಪ್ಪ ಅಥವಾ ಬೆಲ್ಲ ಹಾಕಿ ಸ್ವಲ್ಪ ರುಚಿಗಷ್ಟೇ ಹಾಕಿ ತಿನ್ನಿಸಿದ್ರೆ ಮಕ್ಕಳಿಗೆ ಕೂಡ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಮಾಡಬೇಕಾದಾಗ ನೀವು ಕಾಯಿ ತುರಿ ಮತ್ತೆ ಏಲಕ್ಕಿನ ರುಬ್ಬಿ ಹಾಕುವ ಅವಶ್ಯಕತೆ ಇರೋದಿಲ್ಲ. ನೋಡಿದ್ರಲ್ವಾ ನವಣೆ ಅಕ್ಕಿನಲ್ಲಿ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.